ಟಿಪ್ಸ್ನ ಹೊಸ ಸಾರಿಗಳಾಗಿರ್ಬೋದು ಬಟ್ಟೆಗಳನ್ನು ಕಬೋರ್ಡಲ್ಲಿ ಸ್ಟೋರ್ ಮಾಡಿದಾಗ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆಯೇ ಈ ರೀತಿ ಆಗೋದ್ರಿಂದ ಜಿರಳೆಗೆ ಸೇರ್ಕೊಳ್ಳೋದು ಅಥವಾ ಸಣ್ಣ ಸಣ್ಣ ಇಲಿಗಳು ಸೇರಿಕೊಂಡು ಬಟ್ಟೆಗಳೆಲ್ಲನೂ ಕಡಿತಾ ಇರುತ್ತೆ. ಇದರಿಂದ ಕಾಸ್ಟ್ಲಿಯಲ್ಲಿ ತಂದಿರುವಂಥ ಸಾರಿ ಡ್ರೆಸ್ಸಸ್ಗಳೆಲ್ಲನೂ ಹಾಳಾಗ್ತಾ ಇರುತ್ತಲ್ವ. ಸೊ ನೀವು ಈ ರೀತಿ ಮಾಡೋದ್ರಿಂದ ನಿಮ್ಮ ಕಬೋರ್ಡಲ್ಲಿರುವಂಥ ಬಟ್ಟೆಗಳು ಫ್ರೆಶ್ ಆಗಿನೂ ಕೂಡ ಇರುತ್ತೆ. ಹಾಗೆಯೇ ಜಿರಳೆ ಇಲ್ಲಿ ಏನೂ ಬರೋದಿಲ್ಲ. ಸೊ ಮೊದಲಿಗೆ ನೀವು ಈ ರೀತಿ ತೆಳುವಾಗಿರುವಂಥ ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತಗೊಂಡು ಅದರಲ್ಲಿ ನೀವು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಅನ್ನು ಹಾಕಬೇಕು. ಕಲ್ಲುಪ್ಪು ಅಂತ ಹೇಳ್ತೀವಲ್ವಾ, ಅದನ್ನ ಹಾಕೊಂಡು ಅದರಲ್ಲಿ ನೀವು ಒಂದು ಸ್ವಲ್ಪ ಕರ್ಪೂರ, ಹಾಗೆಯೇ ಇನ್ನೊಂದರಲ್ಲಿ ಕಂಫರ್ಟ್ ಆಗಿರ್ಬೋದು, ಶಾಂಪೂ, ಪೌಡರ್, ನಿಮ್ಗೆ ಯಾವ ಸ್ಮೆಲ್ ಇಷ್ಟ ಆಗುತ್ತೆ ಅದನ್ನು ನೀವು ಈ ಸಾಲ್ಟಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿಕೊಂಡು ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕೊಂಡ್ಬಿಡಿ. ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳನ್ನು ನೀವು ಅಲ್ಲಲ್ಲಿ ಬಟ್ಟೆಗಳಲ್ಲಿ ನೀವು ಫೋಲ್ಡ್ ಮಾಡಿ ಇಟ್ಟಾಗ ಅದರ ಸೈಡಲ್ಲಿ ಅಥವಾ ಸಾರಿಗಳ ಸೆಂಟ್ರಲ್ಲಿ ನೀವು ಈ ಒಂದು ಪ್ಯಾಕೆಟ್ಸ್ಗಳನ್ನು ಇಟ್ಕೊಳ್ಳೋದ್ರಿಂದ ಬಟ್ಟೆಗಳಿಂದ ಬ್ಯಾಡ್ ಸ್ಮೆಲ್ ಏನು ಬರೋದಿಲ್ಲ. ಹಾಗೆಯೇ ಇದರ ಒಂದು ಫ್ರೆಶ್ನೆಸ್ ಸ್ಮೆಲ್ಗೆ ಇಲಿಗಳು, ಜಿರಳೆಗಳು ಏನು ಕಬೋರ್ಡಲ್ಲಿ ಸೇರ್ಕೊಳ್ಳೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ರೀತಿ ಪ್ಯಾಕೆಟ್ಸ್ಗಳನ್ನು ರೆಡಿ ಮಾಡಿಕೊಂಡು ಇವಾಗ ಸಾರಿಗಳಲ್ಲಿ ಸೆಂಟರ್ಗಳಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬಟ್ಟೆಗಳೆಲ್ಲನೂ ಫ್ರೆಶ್ ಆಗಿ ಒಂಥರ ಒಳ್ಳೆ ಸ್ಮೆಲ್ ಇರುತ್ತೆ. ಸೊ ನೀವು ಆರಾಮಾಗಿ ವೇರ್ ಕೂಡ ಮಾಡ್ಬೋದು. ಕಾಸ್ಟ್ಲಿಯಿಂದ ತಂದಿರುವಂತಹ ಬಟ್ಟೆಗಳನ್ನು ನೀವು ಅದೆಲ್ಲ ಹಾಳಾದ್ಮೇಲೆ ಕೇರ್ ಮಾಡೋದಕ್ಕಿಂತ ಇವಾಗನೇ ನೀವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಬಟ್ಟೆಗಳು ತುಂಬಾ ಸೇಫ್ ಆಗಿರುತ್ತೆ, ಹಾಗೆ ಫ್ರೆಶ್ನೆಸ್ ಇಂದ ಕೂಡಿರುತ್ತೆ. ಸೊ ಈ ಒಂದು ಟಿಪ್ಸ್ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ?